हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। हरिः ओं ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ರೂಪಕ ಗದ್ಯ ರೂಪವಾಗಿದೆ. 180 ಗದ್ಯಗಳು ಶಾಸ್ತ್ರದಿಂದ ತುಂಬಿದ ಪ್ರಮೇಯಗಳಿಂದ ಕೂಡಿದಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂದುದರಿಂದ 180ರ ಮಧ್ಯದಲ್ಲಿರತಕ್ಕಂಥ ಪುರಾಣವನ್ನು ಇಲ್ಲಿ ಉದ್ದೇಶ ಮಾಡಿದಂತೆ ಆಗಿದೆ. 1ರಿಂದ 180ರ ತನಕ ಸಕಲ ವೇದೋಕ್ತವಾದ ಪ್ರಮೇಯಗಳನ್ನು, ಅಪೌರುಷೇಯ ಪ್ರಮೇಯಗಳನ್ನು, ಅನುಭವಕ್ಕೆ ಬಂದ ಪ್ರಮೇಯಗಳನ್ನು ಶ್ರೀ ಪುರಂದರದಾಸರು ಹಂಚಿಕೊಂಡಿದ್ದಾರೆ ಎಂದರ್ಥ. ಅದಕ್ಕೆ ಪುರಾವೆ ಪ್ರಮಾಣ ಯಾವುದು ಅಂತ ಹೇಳಿದರೆ ಪುರಾಣ ಎಂದು ಸಹ ಮಧ್ಯದಲ್ಲಿ ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಪುರಂದರದಾಸರ ಅನುಭವ ಅದು ಪುರಾಣದಲ್ಲಿ ವ್ಯಕ್ತವಾಗಿದೆ ಎಂಬುದೇ ಅರ್ಥ. ಪುರಾಣ ಎಂಬುದು ಶ್ರೀ ಪುರಂದರದಾಸರು ಅಭಿವ್ಯಕ್ತವಾದ ಯಾವ ವೇದವ್ಯಾಸರು ರಚಿಸಿದ 18 ಪುರಾಣಗಳ ಒಟ್ಟು ತಾತ್ಪರ್ಯ ರೂಪವಾಗಿದೆ ಎಂದು ಭಾವಿಸಬಹುದು. 18 ಪುರಾಣಗಳಲ್ಲಿ ಪ್ರಸ್ತುತ ನಾವು ಬ್ರಹ್ಮ ಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು. ಮುಂದಿನ ವಾಕ್ಯ ಸತ್ವಾದ್ ಗುಣಜಾತಮಪಿ ವ್ಯವಧಾನಂ ವಿನಯವತು ಮುಕ್ತಿದಂ ನಿರ್ಗುಣಂ ಪ್ರೋಕ್ತಂ ವ್ಯವಧಾನೇನ ಸಾತ್ವಿಕಂ. ಅತ್ಯಂತ ಮಹತ್ವದ ಈ ಶ್ಲೋಕ ಬ್ರಹ್ಮಪುರಾಣದಿಂದ ನಮ್ಮ ಶರೀರದಲ್ಲೇ ಭಗವಂತನನ್ನು ಕಾಣುವ ರೂಪವನ್ನು ಚಿಂತನೆ ಮಾಡಿಸುತ್ತಿದ್ದಾರೆ. ಪುರಾಣ ಪುರುಷೋತ್ತಮ ಎಂದರೆ ನಮ್ಮ ಶರೀರದಲ್ಲಿರತಕ್ಕಂಥ ಬಿಂಬರೂಪನೇ. ನಾವು ಪುರಾಣದ 4 ಲಕ್ಷ ಶ್ಲೋಕಗಳನ್ನು ಅನೇಕ ಸಾರಿ ನಾವು ಪ್ರಯತ್ನಪೂರ್ವಕವಾಗಿ ಉಚ್ಚರಿಸಿ ನಂತರದಲ್ಲಿ ಎಲ್ಲಿ ಕಾಣಬೇಕು ಅಂದರೆ ನಮ್ಮ ಅಪರ್ಗತವಾಗಿರ್ತಕ್ಕಂಥ ಬಿಂಬರೂಪನಲ್ಲೇ ಕಾಣಬೇಕು ಎಂಬುದೇ ತಾತ್ಪರ್ಯ. ಆ ವಿಷಯವಾಗಿ ಪ್ರಸ್ತುತ ಹೇಗೆ ತಿಳಿಯಬೇಕು ಎಂಬುದರ ರಾಜಮಾರ್ಗವನ್ನು ಶ್ರೀ ವೇದವ್ಯಾಸದೇವರು ಬ್ರಹ್ಮಪುರಾಣದಲ್ಲಿ ತಿಳಿಸಿದ್ದಾರೆ. ಅದು ಪುರಾಣ ಪುರುಷೋತ್ತಮನನ್ನು ಕಾಣುವ ಬಗೆಯಾಗಿದೆ. ಸತ್ವಾತ್ ಗುಣಜಾತಮಪಿ, ಎಲ್ಲ ಗುಣಗಳು ಸಾತ್ವಿಕ ಗುಣಗಳು, ಅದರ ಆಧಾರದಿಂದ ಬೇರೆ ಗುಣಗಳು ಹುಟ್ಟಿದೆ ಎಂದು ತಿಳಿಯಬೇಕು. ಸತ್ವಾದ್ ಗುಣಜಾತಮಪಿ ವ್ಯವಧಾನಂ ವಿನಯವತು, ಯಾರು ಸತ್ವಗುಣದಿಂದ ಅತಿ ಪ್ರಚುರವಾದ ಸತ್ವಕ್ಕೆ ಹೋಗ್ತಾರೋ ಆಗ ಸತ್ವಗುಣವನ್ನೂ ಬಿಟ್ಟು ನಿರ್ಗುಣ ರೂಪವನ್ನು ಹೊಂದುತ್ತಾರೆ. ನಿರ್ಗುಣ ಎಂಬುದು ಸತ್ವಗುಣವನ್ನೂ ಮೀರಿದ್ದಾಗಿದೆ. ತಮೋಗುಣ, ರಜೋಗುಣ, ಸತ್ವಗುಣವನ್ನು ಮೀರಿದ ನಿರ್ಗುಣ ಅಂದರೆ ಸ್ವರೂಪ ಗುಣ. ಆ ಗುಣದಿಂದಲೇ ಮುಕ್ತಿದಂ ನಿರ್ಗುಣಂ ಪ್ರೋಕ್ತ. ಮುಕ್ತಿ ಬರಬೇಕಾದರೆ, ದೇಹದಿಂದ ನಾವು ಮುಕ್ತರಾಗಬೇಕಾದರೆ ನಿರ್ಗುಣ ಉಪಾಸನೆ ಮಾಡಬೇಕು. ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣದ ಪ್ರಕೃತಿ ಬಂಧಕವಾದ ಗುಣಗಳಿಂದ ಭಗವಂತನ ಆರಾಧನೆ ಮಾಡಬಾರದು. ಭಗವಂತನ ಸ್ವರೂಪಭೂತ ಗುಣ ಅದು ನಿರ್ಗುಣ, ಅಪ್ರಾಕೃತ ಗುಣ ಎಂದು ಹೆಸರು. ಆ ಅಪ್ರಾಕೃತ ಗುಣ ಜೀವನದು ಅಪ್ರಾಕೃತ ಗುಣವೇ ಸ್ವರೂಪ ಗುಣವಾಗಿದೆ. ಆ ಜೀವನ ಸ್ವರೂಪ ಗುಣದಿಂದ ಭಗವಂತನ ಅಪ್ರಾಕೃತ ಗುಣವನ್ನು ಚಿಂತಿಸುವುದೇ ನಿರ್ಗುಣ. ಇದು ಪ್ರಕೃತಿ ಬಂಧಕವಾದ
ಪ್ರಕೃತಿಯಿಂದ ಹುಟ್ಟಿದ ಸತ್ವಗುಣವಲ್ಲ, ರಜೋಗುಣವಲ್ಲ, ತಮೋಗುಣವೂ ಅಲ್ಲ. ಇದನ್ನು ಮೀರಿದ್ದು. ಮುಕ್ತಿದಂ ನಿರ್ಗುಣಂ ಪ್ರೋಕ್ತಂ ವ್ಯವಧಾನೇನ ಸಾತ್ವಿಕಂ. ಇದು ಸಾಧ್ಯವಾಗದಿದ್ದಲ್ಲಿ ಯಾರು ಸತ್ವಗುಣದಿಂದಲೂ ಸಹ ಕ್ರಮವಾಗಿ ನಾವು ನಿರ್ಗುಣವನ್ನು ಸೇರಬಹುದು ಎಂಬ ತಾತ್ಪರ್ಯ ಬ್ರಹ್ಮಪುರಾಣದಲ್ಲಿ ಶ್ರೀ ವೇದವ್ಯಾಸ ದೇವರು ತಿಳಿಸಿದ್ದಾರೆ. ಈ ಸೂಕ್ಷ್ಮವಾಗಿ ತಿಳಿಸಿದ್ದನ್ನು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದ 29ನೇ ಅಧ್ಯಾಯದ 25ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಸೇರಿಸಿ ನಮಗೆ ಅನುಸಂಧಾನಕ್ಕೆ ಬರುವಂತೆ ತಿಳಿಸಿಕೊಟ್ಟಿದ್ದಾರೆ. ಭಾಗವತ ಏಕಾದಶ ಸ್ಕಂದದ 25ನೇ ಅಧ್ಯಾಯ ನಾವು ಪರಿಚಯವನ್ನು ಮಾಡಿಕೊಂಡಾಗ ಭಗವಂತನೇ ಅಲ್ಲಿ ಗುಣವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಉದ್ಧವನಿಗೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಗುಣಾನಾಮಪಿ ಮಿಶ್ರಾಣಂ ಪುಮಾನ್ ಏನ ಯಥಾ ಭವೇತ್ ತನ್ಮೇ ಪುರುಷವರ್ಯೇತ್ ಇದಂ ಉಪಧಾರಯ ಶಂಶತಃ. ಉದ್ಧವ, ತ್ರಿಗುಣಗಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಇದು ಬೆರೆತಾಗ ಮತ್ತು ಬೇರೆ ಬೇರೆಯಾಗಿರುವಾಗ ಯಾವ ಗುಣದಿಂದ ಹೇಗೆ ಮಾನವ ವರ್ತಿಸ್ತಾನೆ ಅದನ್ನು ಹೇಳುತ್ತೇನೆ ಕೇಳು. ಗುಣಾನಾಮಪಿ ಮಿಶ್ರಾಣಂ ಪುಮಾನ್ ಏನ ಯಥಾ ಭವೇತ್ ತನ್ಮೇ ಪುರುಷವರ್ಯೇ ಇದಂ ಉಪಧಾರಯ ಶಂಶತಃ. ಗುಣದಲ್ಲಿ ಇದ್ದಾಗ ಹೇಗೆ ಬಂಧಿತನಾಗಿರುತ್ತಾನೆ, ಗುಣದಿಂದ ಅತೀತನಾದಾಗ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಹೇಳುತ್ತೇನೆ ಅಂಥೇಳಿ ಭಗವಂತ ಶ್ರೀಕೃಷ್ಣ ರೂಪದಿಂದ ಉದ್ಧವನಿಗೆ ಉಪದೇಶ ಮಾಡಿದ ಪ್ರಮೇಯ ಭಾಗವಿದೆ. ಶಮೋ ದಮೋ ತಿತಿಕ್ಷ್ವಾ ತಪಸ್ಸತ್ಯಂ ದಯಾ ಸ್ಮೃತಿ ತುಷ್ಟಿ ತ್ಯಾಗೋ ಸ್ಪೃಹ ಶ್ರದ್ಧಾ ಹೀ ಕ್ಷಮ ನಿಸ್ತುತಿ ಧೃತಿ. ಶಮ ಅಂದರೆ ನನ್ನಲ್ಲಿ ನಿಷ್ಠೆ ಇರುವುದು, ದಮ ಅಂದರೆ ಇಂದ್ರಿಯ ನಿಗ್ರಹ, ದ್ವಂದ್ವ ಸಹಿಷ್ಣುತ್ವ ಅಂದರೆ ತಿತಿಕ್ಷ, ಶಾಸ್ತ್ರ ವಿಮರ್ಶೆ ಅಂದರೆ ಈಕ್ಷಾ, ತಪಸ್ಸು, ಸತ್ಯ, ದಯೆ, ಸ್ಮೃತಿ, ಶಾಸ್ತ್ರಾರ್ಥ ಚಿಂತನೆ, ಸ್ಮರಣೆ, ಸಿಕ್ಕಿದ್ರಲ್ಲಿ ತೃಪ್ತಿ ಪಡುವುದು, ತುಷ್ಟಿ, ನಿಷಿದ್ಧ ಪದಾರ್ಥವನ್ನು ತ್ಯಜಿಸುವುದು, ತ್ಯಾಗ, ನಿಷಿದ್ಧದಲ್ಲಿ ಆಸೆ ಇಲ್ಲದಿರುವುದು, ಅಸ್ಪೃಹ, ಶ್ರದ್ಧಾ ಅಂದರೆ ನಿಷಿದ್ಧ ಆಚರಣೆಯಲ್ಲಿ ಲಜ್ಜೆ ತೋರುವುದು, ಹ್ರೀ ಕ್ಷಮೆ ಆತ್ಮಶ್ಲಾಘನೆ ಮಾಡಿಕೊಳ್ಳದಿರುವುದು, ನಿಸ್ತುತಿ ಆಪತ್ತಿನಲ್ಲಿಯೂ ಹರಿಭಜನೆ ಮಾಡಲು ಧೈರ್ಯ, ಧೃತಿ ಇದು ಸಾತ್ವಿಕ ಪ್ರವೃತ್ತಿಗಳು. ಸತ್ವಗುಣದಿಂದ ಯಾವುದು ಹುಟ್ಟುತ್ತದೆ ಎಂದರೆ ಶಮೋ ದಮೋ ತಿತಿಕ್ಷ್ವ ತಪಸ್ಸತ್ಯಂ ದಯಾ ಸ್ಮೃತಿ ತುಷ್ಟಿ ತ್ಯಾಗೋ ಸ್ಮೃಹ ಶ್ರದ್ಧಾ ಹೀ ಕ್ಷಮ ನಿಸ್ತುತಿ ಧೃತಿ. ಈ 10 ಗುಣಗಳು ಸತ್ವಗುಣದಿಂದ ನಮಗೆ ಶರೀರದಲ್ಲಿ ಉಂಟಾಗುತ್ತದೆ. ಅದರಿಂದ ಭಗವಂತನ ಆರಾಧನೆ ಮಾಡಲು ಸಾಧ್ಯವಾಗುತ್ತದೆ. ಕಾಮ ಇಹ ಮದ ಸೃಷ್ಟ ಸ್ತಂಭ ಆಶೀರ್ಭಿದಾ ಸುಖಂ ಮಹಸ್ತೋ ಯಶಃ ಪ್ರೀತಿ ದಾಷ್ಠಾ ವೀರ್ಯ ಬಲೋದ್ಯಮ. ಕಾಮ ಅಂದರೆ ವಿಷಯಾಸಕ್ತಿ, ನಿಷಿದ್ಧ ವಸ್ತುವಿನಲ್ಲಿ ಇಚ್ಛೆ ಮಾಡುವುದು ಈಹ, ಮದ ತೃಪ್ತಿ ಇಲ್ಲದಿರುವುದು ತೃಷ್ಟೆ, ಅವಿನಯ ಅಂದರೆ ಸ್ತಂಭ, ಧನಮೋಹ ಅಂದರೆ ಆಶಿ, ಜೊತೆ ಇರುವವರನ್ನು ಬೇರೆ ಮಾಡುವುದು ಬಿದ, ದುಃಖ ಅಂದರೆ ಅಸುಖ, ವಿಷಯೋಪಭೋಗದಲ್ಲಿ ಹೆಚ್ಚು ಉತ್ಸಾಹ ಮಾಡುವುದು ಮಹೋತ್ಸವ, ಹೇಗಾದರೂ ಹೆಸರು ಗಳಿಸಬೇಕು ಎಂಬುದು ಯಶ, ವಿಷಯ ಸುಖದಲ್ಲಿ ಸುಖ ಕಾಣುವುದು ಪ್ರೀತಿ, ಅಶಕ್ಯ ವಿಷಯದಲ್ಲಿ ಪ್ರವೃತ್ತಿ ಮಾಡುವುದು ದಾಷ್ಟ್ರ, ಕೆಟ್ಟ ಸಾಹಸ ಮಾಡುವುದು ವೀರ್ಯ, ದುರ್ಬಲರಲ್ಲಿ ಬಲ ಪ್ರಯೋಗ ಮಾಡುವುದು ಬಲ, ವ್ಯರ್ಥವಾಗಿ ಮಹಾಪ್ರಯತ್ನ ಮಾಡುವುದು ಉದ್ಯಮ. ಇದು ರಾಜಸ ಪ್ರವೃತ್ತಿಗಳು. ರಾಜಸ ಗುಣದಿಂದಲೂ 16 ಗುಣಗಳು ಹುಟ್ಟುತ್ತದೆ. ಮತ್ತು ತಾಮಸ ಗುಣದಿಂದ ಕ್ರೋಧೋ ಲೋಭೋ ಅನೃತಂ ಹಿಂಸಾ ಮಾಯಾ ದಂಭೋ ಅಕ್ಷಮ ಕಲಿಹಿ ಶೋಕ ಮೋಹ ವಿಷಾದ ಆರ್ಥಿ ನಿದ್ರಾ ಆಶಾ ಬೀರನುದ್ಯಮ. ಕ್ರೋಧ, ಲೋಭ, ಸುಳ್ಳು, ಹಿಂಸೆ, ಕಪಟ, ಮಾಯ,
ದಂಭಾಚಾರನ ಸಣ್ಣ ತಪ್ಪಿಗೂ ಕ್ಷಮೆ ಇಲ್ಲದಿರುವುದು, ಕಲಹದ ಕಲಿ ಎಂದು ಕಳೆದು ಹೋದದಕ್ಕೆ ಶೋಕಿಸುವುದು ಶೋಕ, ಅಜ್ಞಾನ ಅಂದರೆ ಮೋಹ, ವಿಷಾದ ಅಂದರೆ ರೋಗಾದಿ ಪೀಡೆಗಳು, ಆರ್ತಿ ಅಂದರೆ ಅತಿ ನಿದ್ರೆ, ದುರ್ವಿಷಯದಲ್ಲಿ ಆಕಾಂಕ್ಷೆ ಇರುವುದು, ಎಲ್ಲರಲ್ಲಿರುವ ಅವಿಶ್ವಾಸದಿಂದ ಭಯ, ಬೀಹಿ ಆಲಸ್ಯದಿಂದ ನಿಷ್ಕ್ರಿಯತೆ, ಇದು ತಾಮಸ ಪ್ರವೃತ್ತಿಗಳು. ಶ್ರೀಮದಾನಂತೀರ್ಥರು ಇಲ್ಲಿ ತಿಳಿಸ್ತಾ ಇದ್ದಾರೆ, ರಾಜಸೇಪಿ ಯದಾ ದುಃಖಂ ತಾಮಸೇ ಕಿಮಿತೇತಿ ತತ್, ರಾಜಸೇ ದುಃಖವಚನಂ ತಾಮಸೇತಿ ವಿವಕ್ಷೆಯ ಇತಿ ಪ್ರಜ್ಯೋತಿ. ದುಃಖ ರಜೋಗುಣದಿಂದಲೇ ಇದೆ ಎಂದ ಮೇಲೆ ತಮೋಗುಣದಿಂದ ದುಃಖ ಇದೆ ಎಂದು ಏನು ಬೇರೆ ಹೇಳಬೇಕೇನು? ಕೈಮುಚ್ಚನಾಯದಿಂದ ಹೆಚ್ಚು ದುಃಖ ಎನ್ನುವ ವಿವಕ್ಷೆಯಿಂದ ರಜೋಗುಣದಿಂದ ದುಃಖವಿದೆ ಎಂದು ಹೇಳುತ್ತಿದೆ. ಆದ್ದರಿಂದ ರಜೋಗುಣ ಮತ್ತು ತಮೋಗುಣವನ್ನು ಬಿಟ್ಟು ಬಿಡಬೇಕು. ಸತ್ವಸ್ಯ ರಜಸ್ಸೈವ ತಮಸಶ್ಚಾನುಪೂರ್ವಶಃ ವೃತ್ತಯೋ ವರ್ಣಿತ ಪ್ರಾಯಃ ಸನ್ನಿಪಾದಮತೋ ಶೃಣು. ಈ ರೀತಿ ಸತ್ವಗುಣ, ರಜೋಗುಣ, ತಮೋಗುಣಗಳು ಬೇರೆ ಬೇರೆಯಾಗಿ ತೋರೋ ಪ್ರಭಾವ ತಿಳಿಸಿದ್ದೇನೆ. ಮುಮ್ಮದೆ ಈ ಗುಣಗಳು ಬೆರೆಸಾಗ ಏನು ಮಾಡುವುದು ಎಂಬುದನ್ನು ಹೇಳುತ್ತೇನೆ ಕೇಳು ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಸನ್ನಿಪಾತ ಸ್ವಹಮಿತಿ ಮಮ ಇತ್ಯುದ್ಧವಯಾಮತಿ ವ್ಯವಹಾರ ಸನ್ನಿಪಾತೆ ಮನೋಮಾತ ಇಂದ್ರಿಯ ಅಸುಭಿಹಿ. ಉದ್ಧವ, ಈ ಮೂರು ಗುಣ ಸೇರುವಿಕೆ ಪರಿಣಾಮ ನಾನು ನನ್ನದೆಂಬ ಅಭಿಮಾನ. ಈ ಸೇರಿಕೆಯಿಂದಲೇ ಮನಸ್ಸು, ವಿಷಯ ಪದಾರ್ಥಗಳು, ಇಂದ್ರಿಯಗಳು, ಪ್ರಾಣಗಳು ಇವುಗಳಿಂದ ಆಗುವ ಎಲ್ಲ ಕಾರ್ಯ ನಡೆಯುವುದು ಅಂದರೆ ಅಭಿಮಾನ ಹುಟ್ಟುತ್ತದೆ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಯದಾಸೌ ಪರಿನಿಷ್ಠಿತಃ ಗುಣಾನಾಂ ಸನ್ನಿಕರ್ಷೋಯಂ ಶ್ರದ್ಧಾ ಅತಿಥಿ ದರಾವಹ. ಮಾನವ ಏನು ಮಾಡ್ತಾರೆ? ಧರ್ಮ, ಅರ್ಥ, ಕಾಮದಲ್ಲಿ ಆಸಕ್ತನಾಗುವಾಗ ಈ ಮೂರು ಗುಣಗಳು ಸೇರಿ ಧರ್ಮ, ಶ್ರದ್ಧೆ, ಧನ ಸಂಗ್ರಹಣೆ, ವಿಷಯ ಭೋಗವನ್ನು ಉಂಟು ಮಾಡುವುದು. ಎಲ್ಲರೂ ಮಾಡುವುದು ಯಾವುದಕ್ಕೋಸ್ಕರವಾಗಿ? ಧರ್ಮಶ್ರದ್ಧೆ ಇಲ್ಲದೇ ಇರುವುದು, ಧನ ಸಂಗ್ರಹಣೆ ನಿರತರಾಗುವುದು, ವಿಷಯ ಭೋಗದಲ್ಲಿ ವಿಸ್ತಾರವಾಗಿರುವುದು ಆಗಿದೆ. ಪ್ರವೃತ್ತಿ ಲಕ್ಷಾಣಂ ನಿಷ್ಠಾಂ ಪುಮನ್ ಯಹಿ ಗೃಹಾಶ್ರಮಿ ಸ್ವಧರ್ಮೇ ಚಾನುತಿಷ್ಠೇತ ಗುಣಾನಂ ಸಮಿತಿ ಸ್ವ. ಮನುಷ್ಯ ಗೃಹಸ್ಥಾಶ್ರಮದಲ್ಲಿರುವಾಗ ಸ್ವಧರ್ಮ ನಿರತನಾಗಿ ಕಾಮ್ಯಕರ್ಮದಲ್ಲಿ ನಿಷ್ಠೆ ತೋರುವಾಗ ಈ ಮೂರು ಗುಣಗಳ ಸೇರಿಕೆ ಇರುತ್ತದೆ. ಆದ್ದರಿಂದ ಯಾವ ಗೃಹಸ್ಥಾಶ್ರಮ ಧರ್ಮ ಎಂಬತಕ್ಕಂಥದ್ದು ಅತಿ ಶ್ಲಾಘನವಲ್ಲ ಅಂತ ತಿಳಿಯಬೇಕು. ಪುರುಷಂ ಸತ್ವ ಸಂಯುಕ್ತಂ ಮನೋಮಾಯಾ ಶಮಾದಿಭಿಃ ಕಾಮಾದಿಭಿಃ ರಜೋಯುಕ್ತಂ ಕ್ರೋಧಾಜ್ಯೈಃ ಸಮಸಾವೃತಂ. ಹೀಗಿದ್ದರೂ ಮಾನವನು ಶಮಾದಿ ಗುಣಗಳಿಂದ ಸಾತ್ವಿಕರೆಂದು, ಕಾಮಾದಿಗಳಿಂದ ರಾಜಸರೆಂದು, ಕ್ರೋಧಾದಿಗಳಿಂದ ತಾಮಸದಿಂದ ಊಹಿಸಬಹುದು. ಯಾರಿಗೆ ಶಮ ಇದೆ ಅವರು ಸಾತ್ವಿಕ, ಯಾರಿಗೆ ಕಾಮ ಇದೆ ರಾಜಸ, ಯಾರಿಗೆ ಕ್ರೋಧ ಇದೆ ಅವನು ತಾಮಸ ಅಂದರೆ ಹೆಚ್ಚಾಗಿರುತ್ತಕ್ಕಂಥದ್ದು ತಿಳಿಬೇಕು. ಯದಾ ಭಜತೆ ಮಾಂ ಭಕ್ತ್ಯಾ ನಿರಪೇಕ್ಷ ಸ್ವಕರ್ಮಭಿಃ ತಂ ಸತ್ವ ಪ್ರಕೃತಿಂ ವಿಜ್ಞಾತ್ ಪುರುಷಃ ಸ್ತ್ರೀಯಮೇವ. ಯಾರು ಪುರುಷರಾಗಲಿ ಅಥವಾ ಸ್ತ್ರೀಯರಾಗಲಿ ಯಾವ ಫಲಾಭಿಲಾಷಿ ಇಲ್ಲದೆ ವಿಹಿತ ಕರ್ಮಗಳಿಂದ ಭಕ್ತಿಯಿಂದ ನನ್ನನ್ನು ಆರಾಧಿಸುತ್ತಾರೋ ಅವರನ್ನು ಸತ್ವಗುಣ ಸ್ವಭಾವದವರೆಂದು ಗುರುತಿಸಬಹುದು. ಯದಾ ಆಶಾಸ್ಯ ಮಾಂ ಯಜೇತ ಸ್ವಕರ್ಮಭಿಃ ತಂ ರಜ ಪ್ರಕೃತಿಂ ವಿದ್ಯಾದಿಃ ಸಮಾಶಸ್ಯ ತಾಮಸಂ. ವಿಹಿತ ಕರ್ಮಗಳಿಂದ ಸಂಪತ್ತನ್ನು ಬಯಸಿ ನನ್ನನ್ನು ಆರಾಧಿಸೋರು ರಾಜಸ್ವಭಾವ ಅಂತ ತಿಳಿಯಬೇಕು. ಇನ್ನೊಬ್ಬರಿಗೆ ಅನಾನುಕೂಲವಾಗಲಿ ಎಂದು ಇಚ್ಛಿಸಿ ನನ್ನನ್ನು ಭಜಿಸುವನನ್ನು ತಾಮಸ ಎಂದು ತಿಳಿಯಬೇಕು. ಸತ್ವಂ ರಜತಮ ಇತಿ ಗುಣ ಜೀವಸ್ಯ ನೈವ ಮೇ ಚಿತ್ತಜಾಯೇಸ್ತು ಭೂತಾನಂ ಸಜ್ಜಮಾನೋ ನಿಭಜ್ಯತೆ. ಕೃಷ್ಣನ ಹೇಳ್ತಾ ಇದ್ದಾನೆ, ಸತ್ವಗುಣ, ರಜೋಗುಣ, ತಮೋಗುಣ ಎಂಬ ಮೂರು ಗುಣಗಳು ನನಗಿಲ್ಲ, ಭಗವಂತನಿಗೆ ಇಲ್ಲ. ಜೀವನಿಗೆ ಬಾಹ್ಯ ಮನದಲ್ಲಿ ಪಾಂಚಭೌತಿಕವಾದ ಶರೀರದಲ್ಲಿ ವ್ಯಕ್ತವಾಗುವುದು. ಪಂಚಭೂತದಿಂದ ಆಗಿದ್ದು ಈ ಶರೀರ ಎಂಬುದು ತಿಳಿಯಬೇಕು. ಈ ಗುಣಗಳ ಬಂಧನದಿಂದ, ಈ ಸಂಬಂಧದಿಂದ ಜೀವ ಸಂಸಾರದಲ್ಲಿ ಬಂಧಿತನಾಗಿದ್ದಾನೆ. ಯದೇತರೌ ಜಯಸ್ತಸ್ಯಂ ಭಾಸ್ವರಂ ವಿಶದಂ ಶಿವಂ
ತದಾ ಸುಖೇನ ಯುಜ್ಯೇತ ಧರ್ಮಜ್ಞಾನಾದಿವಿ ಪುಮಾನ್. ಬಿಳಿ ಬಣ್ಣ ಯಾರು ಹೊಳಿತಾ ಇರೋದು ನಿರ್ಮಲ ಮಂಗಳಕರ ಸತ್ವಗುಣ ಪ್ರಬಲವಾಗಿದ್ದು ರಜೋತಮೋ ಗುಣಗಳು ಹತ್ತಿಕ್ಕಾಗ ಮನುಷ್ಯನ ಧರ್ಮಜ್ಞಾನಾದಿಗಳು ಸುಖಯುಕ್ತವಾಗಿರುತ್ತದೆ. ಯದಾ ಜಗತ್ತೇಮ ಸತ್ವೇ ರಜಃ ಸಂಗಮಿ ಅಜಾಚಾಲಂ ಸದಾ ದುಃಖೇನ ಯುಜ್ಯೇತ ಕರ್ಮಣ ಯಶಸ್ವಾಸಿಯ. ರಜೋಗುಣ ಇದ್ದಾಗ ವಿಷಯಾಸಕ್ತಿ, ಚಿತ್ತಕ್ಷೋಭೆ, ಚಾಂಚಲ್ಯಗಳಿಗೆ ಕಾರಣವಾಗಿದ್ದು ಇದು ತಮ ಸತ್ವವನ್ನು ಮೀರಿ ಪ್ರಬಲವಾದಾಗ ಮಾನವ ಕಾಮ್ಯ ಕರ್ಮದಲ್ಲಿ ನಿರತನಾಗಿ ಕೀರ್ತಿ ಧನ ಸಂಪಾದನೆಗಳಲ್ಲಿ ದುಃಖಯುಕ್ತನಾಗಿರ್ತಾನೆ. ತಮೋಗುಣ ಜಾಸ್ತಿಯಾದಾಗ ಇನ್ನೂ ಹೆಚ್ಚು ದುಃಖವನ್ನೇ ಅನುಭವಿಸುತ್ತಾನೆ. ಯದಾ ಜಗೇದ್ರಜಃ ಸತ್ವೇ ತಮೋ ಮೂಢೋ ಹಿ ಅಯಂ ಜನಃ ಯುಜ್ಯತೆ ಶೋಕಮೋಹಾಭ್ಯಂ ನಿದ್ರಯ ಹಿಂಸೆಯ ಶಯ. ತಮೋಗುಣ ಅಧಿಕವಾದಾಗ ಸತ್ವಗುಣವನ್ನು ತಳ್ಳಿ ಮೇಲಿದ್ದಾಗ ಮನುಷ್ಯ ಮೂಢನಾಗುತ್ತಾನೆ. ಆಗ ಅವನು ಶೋಕ, ಮೋಹ, ಅತಿ ನಿದ್ರೆ, ಪರಪೀಡನ, ಅತಿ ಆಸೆಯಿಂದ ಯುಕ್ತನಾಗಿರುತ್ತಾನೆ ಅಂಥೇಳಿ. ಯದಾ ಚಿತ್ತಂ ಪ್ರಸೀದೇತ ಇಂದ್ರಿಯಾಣಂ ಚ ನಿವೃತ್ತಿ ದೇಹೇ ಅಭಯಂ ಮನೋಸಂಗಂ ತಸ್ವಂತಂ ವಿದ್ಯೆ ಮತ್ಪದಂ. ಮನಸ್ಸಿನ ನನ್ನ ಸನ್ನಿಧಾನಯುಕ್ತವಾದ ಸತ್ವಗುಣ ಯಾವಾಗ ಪ್ರಬಲ ಆಗಿರುತ್ತೋ, ಮನಸ್ಸು ತಿಳಿಯಾಗಿರುವಾಗ ಇಂದ್ರಿಯಗಳಲ್ಲಿ ಆಹ್ಲಾದ ಉಂಟಾಗುವಿಕೆ ಆಗುತ್ತದೆ. ದೇಹ ವಿಷಯದಲ್ಲಿ ಭಯ ಇಲ್ಲದಿರುವಿಕೆ ಆಗುತ್ತೆ. ಮನಸ್ಸಿಗೂ ವಿಷಯಾಸಕ್ತಿ ಇಲ್ಲದಿರುವಾಗ ಭಗವಂತನ ಜ್ಞಾನ ಪ್ರಾರಂಭವಾಗುತ್ತದೆ. ವಿಕುರ್ವಾಣಂ ಕ್ರಿಯಾಧೀರ ಮನಿವೃತ್ತಿಶ್ಚೇತಸ ಗಾತ್ರಸ್ವಾಸ್ಥ್ಯಂ ಮನೋಭ್ರಾಂತಂ ರಜಯೇತೈ ನಿಶಾಮಯ. ಶಾಸ್ತ್ರ ವಿರುದ್ಧ ಕರ್ಮೇಂದ್ರಿಯಿಂದ ಮಾನವ ಮಾಡುತ್ತಾನೆ. ಅಜ್ಞಾನ ಮತ್ತು ವಿಷಯ ಪದಾರ್ಥದಿಂದ ಹೊರಗೆ ಬರಲಾಗದ ಸ್ಥಿತಿ, ಸ್ಥೈರ್ಯವಿಲ್ಲದಿರುವುದು, ಅನಾರೋಗ್ಯ, ಮನಸ್ಸು ನಿರಂತರ ಭ್ರಮಣ ಮಾಡುವುದು ಹೀಗಾಗತ್ತೆ. ಇವುಗಳನ್ನು ಗಮನಿಸಿದಾಗ ರಜೋಗುಣ ಪ್ರಬಲವಾಗಿದೆ ಅಂತ ತಿಳಿದುಕೋ. ಸೀದ ಚಿತ್ತಂ ವಿಲೀಯೇತ ಚೇತಸೋ ಗ್ರಹಣಿ ಅಕ್ಷಂ ಮನೋ ನಷ್ಟಂ ತಮೋ ಗ್ಲಾನೆ ತಮಸ್ತನ್ನು ಪದಾರಯ. ತಮೋಗುಣ ಯಾವ ಪ್ರಾಬಲ್ಯವಾಯಿತು ಅಂದರೆ ಅವನ ಅವಸ್ಥೆ ಚಿತ್ತವೆಂಬ ಅಂತಃಕರಣ ಸ್ಮರಣಕ್ಕೆ ಕಾರಣವಾದ ಅದು ನಿರ್ಬಲವಾಗಿ ನಿಶ್ಚರ್ಯವಾಗುತ್ತದೆ. ಇನ್ನು ಚೇತನ ಅಂದರೆ ಬಹುಸ್ಮರಣಕ್ಕೆ ಕಾರಣವಾದ ಚೇತನ ಅಂತಃಕರಣವನ್ನು ಮಾನವ ಏನು ಮಾಡ್ತಾನೆ, ತನ್ನ ವಶದಲ್ಲಿ ಇಟ್ಟುಕೊಳ್ಳಲು ಅಸಮರ್ಥನಾಗುತ್ತಾನೆ. ಮನಸ್ಸೆಂಬ ಅಂತಃಕರಣವು ಸಹ ವಿಚಾರ ಶೂನ್ಯವಾಗುತ್ತದೆ. ನನ್ನ ತಲೆ ಖಾಲಿಯಾಗಿದೆ ಅಂತ ಯಾರು ತಿಳ್ಕೊತಾರಲ್ಲ ಆ ಪರಿಸ್ಥಿತಿಯಾಗುತ್ತದೆ ಅಂತ ಅರ್ಥ. ಹಾಗೂ ಅಜ್ಞಾನ ವಿಷಾದಗಳೇ ತುಂಬಿಕೊಳ್ಳುತ್ತದೆ. ಇದು ತಮೋಗುಣದ ವ್ಯಾಪಾರ. ಏದಮಾನೇ ಗುಣೇ ಸತ್ವೇ ದೇವಾನಂ ಬಲಮೇದತೆ ಅಸುರಾಣಂ ಚರಜಸಿ ತಮಸ್ಸುದ್ಯವ ರಕ್ಷಸಾಂ. ಉದ್ಧವ, ಸತ್ವಗುಣ ಅಭಿವೃದ್ಧಿ ಹೊಂದಿದಾಗ ದೇವತೆಗಳ ಬಲ ಹೆಚ್ಚುತ್ತದೆ. ರಜೋಗುಣದ ಅಭಿವೃದ್ಧಿ ಆದರೆ ಅಸುರ ಕೈ ಮೇಲಾಗುತ್ತದೆ. ತಮೋಗುಣ ಹೆಚ್ಚಾದಾಗ ರಾಕ್ಷಸರು ಬಲಿಷ್ಠರಾಗುತ್ತಾರೆ ಅಂಥೇಳಿ. ಸತ್ವ ಜಾಗರಣಂ ವಿದ್ಯಾಂ ರಜಸ ಸ್ವಪ್ನಮಾದಿಶೇತ್ ಪ್ರಸ್ತಾಪಂ ತಮಸ ಜಂತು ಸ್ತುರೀಯಂ ದುಷ್ಟ ಸಂಗತಾಂ. ಮಾನವರಿಗೆ ಸತ್ವದಿಂದ ಜಾಗರ, ರಜದಿಂದ ಸ್ವಪ್ನ, ತಮದಿಂದ ಸುಪ್ತಿ ಎಂದು ತಿಳಿಯಬೇಕು. ಆದರೆ ಅವಸ್ಥಾನ ನಿಯಾಮಕರಾದವರಿಗೆ ಮೂರು ಗುಣವು ಬಂಧಕವಾಗಿರುವುದಿಲ್ಲ. ಆದರೆ ದೇವತೆಗಳಿಗೆ ಇದು ಬಂಧಕವಾಗಿರುವುದಿಲ್ಲ ಅಂತ ಅರ್ಥ. ಉಪರಿ ಗಚ್ಚಂತಿ ಸತ್ವೇನ ಬ್ರಹ್ಮಣೋ ಜನಾಃ ತಮಸಾದೋದಃ ಅಮುಖ್ಯಾದ್ರಜಸಾಂತರಾಚಾರಿಣ. ಜನರು ಸತ್ವಗಳಿಂದ ಮೇಲೆ ಬ್ರಹ್ಮಲೋಕದವರೆಗೂ ಹೋಗುತ್ತಾರೆ. ತಮಸ್ಸಿಂದ ಕೆಳಗೆ ರೌರವಾದ ನರಕದಿಂದ ತೊಡಗಿ ತಾಮಿಷ್ಟ ಅತ್ಯಂತ ಮುಖ್ಯ ನರಕ ಇದಕ್ಕೆಲ್ಲ ಹೋಗ್ತಾರೆ ಅಂತ ಅರ್ಥ. ಇನ್ನು ರಜೋಗುಣದಿಂದ ಸ್ವರ್ಗ, ಭೂಮಿ, ನರಕದಲ್ಲಿ ಸಂಚರಿಸುತ್ತಾರೆ ಅಂತ ಹೇಳಿ. ಸತ್ವೇ ಪ್ರಲೀನ ಸ್ವರ್ಯಾಂತಿ ನರಲೋಕಂ ರಜೋಲಯ ತಮೋಲಯಸ್ತು ನಿರ್ಯಂ ಯಾಂತಿ ಮಾಮೇವ ನಿರ್ಗುಣ. ಸತ್ವಗುಣ ಉದ್ರೇಕದ ಅವಸ್ಥೆಯಲ್ಲಿ ಮರಣ ಹೊಂದುವನು ಸ್ವರ್ಗಕ್ಕೆ ಹೋಗುತ್ತಾನೆ. ಇನ್ನು ರಜೋಗುಣ ಪ್ರಬಲವಾದಾಗ ಸಾಯುವರು ಮನುಷ್ಯ ಲೋಕವನ್ನೇ ಪಡೆಯುತ್ತಾರೆ. ತಮೋಗುಣ ಅಭಿವೃದ್ಧಿ ಅವಸ್ಥೆಯಲ್ಲಿ ಸತ್ತವರು ನರಕಕ್ಕೆ ಹೋಗುತ್ತಾರೆ. ಇದನ್ನು ನೀವು ತಿಳಿದುಕೊಳ್ಳಬಹುದು. ಹೀಗೆ ಸ್ಥೂಲ ಗುಣಾಶ್ರಯ ಅತೀತವಾದ ಜ್ಞಾನಿಗಳು ನನ್ನನ್ನು ಸೇರುತ್ತಾರೆ. ಈ ಮೂರು ಗುಣ ಇಲ್ಲದೆ ಇದ್ದವರು ನನ್ನನ್ನು ಸೇರುತ್ತಾರೆ. ಮದರ್ಪಣಂ ನಿಷ್ಫಲಂ ವಾ ಸಾತ್ವಿಕಂ ನಿಜ ಕರ್ಮ ತತ್
ರಾಜಸಂ ಫಲಸಂಕಲ್ಪಂ ಹಿಂಸಾಪ್ರಾಯಾದ ತಾಮಸಂ. ನನಗೆ ಅರ್ಪಿತವಾದ ಫಲಕಾಮನರಹಿತವಾದ ಸ್ವಹಿತ ಕರ್ಮ ಸಾತ್ವಿಕ. ಫಲಾಪೇಕ್ಷೆಯಿಂದ ಮಾಡಿದ್ದು ರಾಜಸ. ಪರಹಿಂಸಾದ ಅಪೇಕ್ಷೆಯಿಂದ ಮಾಡಿದರೆ ತಾಮಸ. ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಕರ್ಮನಿಷ್ಠಂ ತು ರಾಜಸಂ ಪ್ರಾಕೃತಂ ತಾಮಸಂ ಜ್ಞಾನಂ ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಕೇವಲ ಶಾಸ್ತ್ರದಲ್ಲಿ ಹೇಳಿದ್ದಷ್ಟನ್ನೇ ಗ್ರಹಿಸುವ ಪರಮಾತ್ಮ ತತ್ವಜ್ಞಾನ ಸಾತ್ವಿಕ ಜ್ಞಾನ. ಶಾಸ್ತ್ರದಲ್ಲಿ ಕರ್ಮವನ್ನೇ ಗ್ರಹಿಸುವುದು ರಾಜಸ ಜ್ಞಾನ. ಲೌಕಿಕ ವಿಷಯವನ್ನೇ ಗ್ರಹಿಸುವುದು ತಾಮಸ ಜ್ಞಾನ. ಶಾಸ್ತ್ರ ತಾನು ಓದಿ ತಿಳಿದುದಕ್ಕೆ ಪೂರಕವಾಗಿ ಪ್ರತಿಭೆಯಿಂದ ಇತರ ಪ್ರಮೇಯಗಳನ್ನು ಗ್ರಹಿಸುವ ಪರಮಾತ್ಮ ತತ್ವಜ್ಞಾನ ನಿರ್ಗುಣವಾದ ಮೋಕ್ಷ ಸಾಧನ ಜ್ಞಾನ ಎನಿಸುತ್ತದೆ. ಅಂದರೆ ಅರ್ಥ ಏನು? ಶಾಸ್ತ್ರವನ್ನು ತಿಳಿದರೂ ಶಾಸ್ತ್ರದಲ್ಲಿ ಇರತಕ್ಕಂಥದ್ದನ್ನೇ ನಾವು ಒಪ್ಪಿಸುವುದಲ್ಲ. ಶಾಸ್ತ್ರ ತಿಳಿದು ನಮ್ಮ ಪ್ರತಿಭೆಗೆ ಅಂತ ಏನು ಹೊಳೆಯುತ್ತದೆ ಅದು ನಿರ್ಗುಣ ಅಂತ ತಿಳಿಯೋ ಅದು ಪ್ರತಿಭೆ. ಆ ಜ್ಞಾನವೇ ಮೋಕ್ಷ ಸಾಧನ. ಸಶಾಸ್ತ್ರೋಕ್ತವಾದ ಪ್ರಮೇಯ ವಿಷಯದಲ್ಲಿ ಶ್ರವಣ ಮಾಡಿದಾಗ ಒದಗುವ ಯಥಾರ್ಥ ಜ್ಞಾನವು ಸಾತ್ವಿಕ. ಈ ಜ್ಞಾನ ಮೋಕ್ಷ ಸಾಧನವಾಗುತ್ತದೆ. ಕರ್ಮದೇವತಾದಿಗಳು ವಿಷಯಕ ಜ್ಞಾನ ರಾಜಸ. ಇದು ಅಲ್ಪವಾದ ದುಃಖ ಮಿಶ್ರಿತ ಸುಖಕ್ಕೆ ಕಾರಣವಾಗುತ್ತೆ. ಕೇವಲ ಲೌಕಿಕ ವಿಷಯ ಜ್ಞಾನ ವಿಷಯಾಸಕ್ತಿಗೆ ಮತ್ತು ಭಗವಂತ ವಿಸ್ಮೃತಿಗೆ ಕಾರಣವಾಗುವುದರಿಂದ ನರಕ ಸಾಧನವಾಗುತ್ತದೆ. ಆದರೆ ಶಾಸ್ತ್ರೋಕ್ತ ಪ್ರಮೇಯದ ವಿಷಯದಲ್ಲಿ ಪ್ರತಿಭೆಯಿಂದ ಭಗವಂತನ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುವುದು ಉತ್ತಮ ಮೋಕ್ಷ ಸಾಧನೆ. ಇದೇ ನಿರ್ಗುಣ ಎನಿಸುತ್ತದೆ. ಮನುಷ್ಯೋತ್ತಮರು ಕರ್ಮಯೋಗಿಗಳು ಇವರಿಗೆ ಪ್ರತಿಭೆ ಕಡಿಮೆ. ಶಾಸ್ತ್ರ ಶ್ರವಣದಿಂದಲೇ ಜ್ಞಾನ ಪಡೆಯುತ್ತಾರೆ. ಈ ಜ್ಞಾನ ಮೋಕ್ಷ ಸಾಧನ. ಇನ್ನು ಋಷಿ ಗಂಧರ್ವಾದಿಗಳು ಜ್ಞಾನಯೋಗಿಗಳು ಇವರು ಸ್ವಲ್ಪ ಹೆಚ್ಚು ಪ್ರತಿಭೆ ಉಳ್ಳವರು. ಶಾಸ್ತ್ರದಿಂದ ಹೆಚ್ಚು ಜ್ಞಾನ ಸಂಪಾದಿಸುತ್ತಾರೆ. ಈ ರೀತಿ ಹೆಚ್ಚಿನ ಜ್ಞಾನ ಇನ್ನೂ ಹೆಚ್ಚಿನ ಮೋಕ್ಷ ಸಾಧನ. ಇವೆರಡು ಸಾತ್ವಿಕ ಜ್ಞಾನ ಎನಿಸುತ್ತದೆ. ದೇವತೆಗಳು ಭಕ್ತಿಯೋಗಿಗಳು ಅತಿ ಹೆಚ್ಚಿನ ಪ್ರತಿಭೆ ಉಳ್ಳವರು. ಇವರು ಇನ್ನೂ ಹೆಚ್ಚಿನ ಮೋಕ್ಷಕ್ಕೆ ಸಾಧನವನ್ನು ನಿರ್ಗುಣ ಜ್ಞಾನವನ್ನು ಸಂಪಾದಿಸುತ್ತಾರೆ. ಹೀಗೆ ಸಾತ್ವಿಕ ಜ್ಞಾನ ನಿರ್ಗುಣ ಜ್ಞಾನಗಳೆರಡೂ ಮೋಕ್ಷಕ್ಕೆ ಸಾಧನವಾಗಿದ್ದರು. ಈ ಜ್ಞಾನಗಳ ಮೂಲಕ ಸಿಗುವ ಮೋಕ್ಷ ಸುಖದಲ್ಲಿ ವೈಲಕ್ಷಣ್ಯದಿಂದ ಬೇರೆ ಬೇರೆ ಹೆಸರುಗಳಾಗಿದೆ. ನೈರ್ಗುಣ್ಯಂ ಸಾಧನಂ ಯತ್ನಂ ನಿರ್ಗುಣಂ ಪರಿಕೀರ್ತ ಸಮೇತ ಪ್ರಜ್ಯೋತದಲ್ಲಿ ಹೇಳಿದ್ದಾರೆ. ಯಥಾ ಶಾಸ್ತ್ರೋಕ್ತ ವಿಜ್ಞಾನಂ ಕೇವಲಂ ಜ್ಞಾನಮುಚ್ಯತೆ ಸ್ವದೃಷ್ಟ ಶಾಸ್ತ್ರಾನುಕೂಲಾದ್ಯದೃಷ್ಟಾನಾಂ ಚ ಭಕ್ತಿತಃ ಗುಣಾನಾಂ ಚ ಹರೌ ಭಾವಂ ವಿನಿಶ್ಚಿತೈಃ ತದಾಶ್ರಯೇತ್. ಯಥಾ ಶಾಸ್ತ್ರಾನುಸಂಧಾನಂ ಜ್ಞಾನಂ ತು ಹರಿಸಂಶಯಂ ಇತಿ. ತ್ರಿಗುಣ ಅಂದರೆ ತ್ರಿಗುಣರಹಿತವಾದ ಮೋಕ್ಷಕ್ಕೆ ಸಾಧನವಾಗುವುದರಿಂದ ಅದಕ್ಕೆ ಸಾಧನವಾದ ಜ್ಞಾನ ನಿರ್ಗುಣ ಅಂತ ಹೇಳ್ತಾರೆ. ಅದು ಸ್ವತಃ ನಿರ್ಗುಣವಾಗಿರುವುದಿಲ್ಲ. ನಿರ್ಗುಣ ಅಂದರೆ ಸ್ವರೂಪ ಜ್ಞಾನ ಅಂತ ಹೆಸರು. ಈ ನಿರ್ಗುಣವನ್ನು ನೈರ್ಗುಣ್ಯ ಮೋಕ್ಷ ಸಾಧನ ಅಂದರೆ ಜ್ಞಾನಾನುಷ್ಠಾನ ಮಾಡುವುದೆಂದರ್ಥ. ಶಾಸ್ತ್ರ ತಿಳಿಸಿದಂತೆ ಭಗವಂತನ ವಿಷಯದಲ್ಲಿ ಶ್ರವಣ ಮತ್ತು ಪ್ರತಿಭೆಯಿಂದ ತಿಳಿದರೆ ಅದು ಕೇವಲ ಜ್ಞಾನ ಎನಿಸುತ್ತದೆ. ತಾನು ಶಾಸ್ತ್ರದಿಂದ ತಿಳಿದುಕೊಂಡು ಭಗವಂತನ ಗುಣಾನುಸಾರವಾಗಿ ಬೇರೆ ಗುಣವನ್ನು ಹರಿಯಲ್ಲಿ ಇದೆ ಎಂದು ನಿಶ್ಚಯಿಸಿಕೊಂಡು ಅದರ ಬಲದಿಂದ ತಾನು ಅಧ್ಯಯನ ಮಾಡಿಕೊಂಡು ಬೇರೆ ಶಾಖೆಗಳು ಹೇಳಿದ ಗುಣಗಳನ್ನು ಪ್ರತಿಭೆಯಿಂದ ತಿಳಿದು ಭಕ್ತಿಯಿಂದ ಭಗವಂತನ ಅನುಸಂಧಾನ ಮಾಡಿದರೆ ಈ ರೀತಿಯಲ್ಲಿ ಪಡೆಯುವ ಸಂಪಾದಿಸುವ ಜ್ಞಾನ ವಿಶೇಷವಾಗಿ ಭಗವಂತನ ಆಯುಷ್ಯದ ಜ್ಞಾನ. ಈ ಜ್ಞಾನವನ್ನು ಮನ್ನಿಷ್ಠ ಜ್ಞಾನ, ಭಗವಂತನ ವಿಶೇಷ ಜ್ಞಾನ ಅಂತ ಹೆಸರು. ವನಂತು ಸಾತ್ವಿಕೋ ವಾಸೋ ಗ್ರಾಮೋ ರಾಜಸ ಉಚ್ಯತೆ ತಾಮಸಂ ಜ್ಯೋತಸುಧನಂ ಮನ್ನಿಕೇತಂ ನಿರ್ಗುಣಂ. ತಪೋವನ ವಾಸ ಮಾಡಲು ಸಾತ್ವಿಕವಾದದ್ದು, ಗ್ರಾಮ ರಾಜಸರಿಗೆ ಜೂಜಿನ ಕಟ್ಟೆಗಳಿರುವುದು ತಾಮಸರಿಗೆ. ಅದೇ ನನ್ನ ವಿಶೇಷ ಅಂದರೆ ಸನ್ನಿಧಾನಗಳ ಪುಣ್ಯಕ್ಷೇತ್ರ ನಿರ್ಗುಣ. ಅಂದರೆ ಗುಣತ್ರಯವಿಲ್ಲದೆ ಮೋಕ್ಷವನ್ನು ಬೇಗನೆ ಸಾಧಿಸಿಕೊಳ್ಳತಕ್ಕಂಥದ್ದು ಪುಣ್ಯಕ್ಷೇತ್ರ. ಸಾತ್ವಿಕಂ ಕಾರಕೋ ಸಂಕೀರ್ಣ ಆದ್ಯೋ ರಾಜಸ ಸ್ಮೃತಃ ತಾಮಸ ಸ್ಮೃತಿ ವಿಭ್ರಷ್ಟೋ ನಿರ್ಗುಣಂ ಮದಾಪಾಶಯ. ವಿಷಯಾಸಕ್ತಿ ಇಲ್ಲದ ಸಾತ್ವಿಕ ಜ್ಞಾನವುಳ್ಳವನು ಸಾತ್ವಿಕ. ವಿಷಯಾಸಕ್ತಿಯಿಂದ ಕೂಡನಾದ ಕರ್ತ ರಾಜಸ. ಶ್ರುತಿ ಸ್ಮೃತಿ ವಿಹಿತ ಆಚಾರ ಭ್ರಷ್ಟನಾದ ಕರ್ತ ತಾಮಸ. ನನ್ನನ್ನು ಆರಾಧಿಸಲು ನಿಷ್ಕಾಮ ಕರ್ಮವನ್ನು ಮಾಡುವನು ನಿರ್ಗುಣ ಮೋಕ್ಷ ಸಾಧನ. ಅಪರೋಕ್ಷ ಜ್ಞಾನವುಳ್ಳ ಕರ್ತ ಅವನ ನಿರ್ಗುಣ ಭಕ್ತಿ ಮುಕ್ತಿ ಭಾಗಿ ಅಂತ ತಿಳಿಬೇಕು. ಸಾತ್ವಿಕ ಆಧ್ಯಾತ್ಮಿಕಿ ಶ್ರದ್ಧಾ ಕರ್ಮಶ್ರದ್ಧಾತು ರಾಜಸಿ. ತಾಮಸ ಧರ್ಮ ಯಾದ ಶ್ರದ್ಧಾ ಸೇವಿಯಾತು ನಿರ್ಗುಣ. ಅಧ್ಯಯನದಲ್ಲಿ
ಶಾಸ್ತ್ರ ಹೇಳುವ ತಿಳಿಸುವ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ಬರುವ ಶ್ರದ್ಧೆ ಸಾತ್ವಿಕ ಶ್ರದ್ಧೆ. ವಿಹಿತ ಕರ್ಮ ಮಾಡುವುದರಲ್ಲೇ ಇರುವುದು ಶ್ರದ್ಧೆ ರಾಜಸ. ಅಧರ್ಮ ಮಾಡುವುದರಲ್ಲಿ ಶ್ರದ್ಧೆ ತಾಮಸ. ಸಾತ್ವಿಕವಾದ ಕರ್ತ ಅಂದರೆ ಪ್ರತಿಭೆಯಿಂದಲೂ ಭಗವಂತನ ಮಹಿಮೆ ತಿಳಿದು ಸೇವೆ ಮಾಡುವುದರಲ್ಲಿ ತೋರುವ ಶ್ರದ್ಧೆ. ನಿರ್ಗುಣ ಅಂದರೆ ಮೋಕ್ಷ ಸಾಧನ. ಹೀಗೆ ನಾವು ಭಗವಂತನ ವಿಷಯದಲ್ಲಿ ಗುಣದ ಪ್ರಮೇಯವನ್ನು ತಿಳಿಯಬೇಕು. ಇಲ್ಲಿ ಶ್ರೀಮದಾನಂತರು ವಿಶೇಷವಾಗಿ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಶ್ರುತಶಾಸ್ತ್ರಾನುಸಾರೇಣ ಯಾ ಶ್ರದ್ಧಾ ಪರಮಾತ್ಮನಿ ಸಾ ಸಾತ್ವಿಕೀ ತದನ್ಯಸ್ಯಾದ್ ಅಪಿ ಅನುಸಾರೇಣ ನಿರ್ಗುಣ. ಅಶ್ರುತಾಪಿ ಪ್ರಮಾಣಂ ಯೋ ವಾಸುದೇವೈಕ ಸಂಶಯಃ ಸ ನಿರ್ಗುಣಃ ಭಾಗವತಃ ಸಮುದ್ದಿಷ್ಟೋ ಮುನೀಷಿಭಿಃ ಇತಿ ಪ್ರಜ್ಯೋತ. ಅಂದರೆ ಏನರ್ಥ? ಕಲಿತ ಶಾಸ್ತ್ರ ತಿಳಿಸುವಂತೆ ಪರಮಾತ್ಮ ಗುಣದಲ್ಲಿ ಮಾಡುವ ಶ್ರದ್ಧೆ ಸಾತ್ವಿಕ ಅಂತ ಹೆಸರು. ಬೇರೆ ಗುಣಗಳಲ್ಲಿಯೂ ಕೂಡ ಶಾಸ್ತ್ರ ತಿಳಿಸಿರುವಂತೆ ಪ್ರತಿಭೆಯಿಂದಲೇ ತಿಳಿದ ಗುಣಗಳಲ್ಲಿ ಶ್ರದ್ಧೆ ಮಾಡುವುದು ನಿರ್ಗುಣ. ಶಾಸ್ತ್ರ ಶ್ರವಣ ಮಾಡದಿದ್ದರೂ ಪೂರ್ವಜನ್ಮ ಸಂಸ್ಕಾರದಿಂದ ವಾಸುದೇವನ ಕೊನೆಗತಿ ಎಂದು ನಂಬಿ ಭಗವದ್ಭಕ್ತರಾದ ಕರ್ತ, ಅದು ನಿರ್ಗುಣ ಅಂತ ಹೆಸರು. ಪಥ್ಯಂ ಯುಕ್ತಂ ಅನಾಸಕ್ತಂ ಮಹಾರ್ಯಂ ಸಾತ್ವಿಕಂ ಶ್ರುತಂ ರಾಜಸಂ ಚ ಇಂದ್ರಿಯ ಪ್ರೇಷ್ಠಂ ತಾಮಸಂ ಚ ಶ್ರುತಿ. ಸಾತ್ವಿಕ ಆಹಾರ ಆರೋಗ್ಯಕರವಾದದ್ದು, ಯೋಗ್ಯವಾದದ್ದು, ಆಯಾಸ ಉಂಟು ಮಾಡದ್ದು ಸಾತ್ವಿಕ ಆಹಾರ. ರಾಜಸ ಆಹಾರದ ಕೇವಲ ನಾಲ್ಗೆಗೆ ರುಚಿಯಾಗಿರುವುದು. ತಾಮಸ ಆಹಾರ ಅಂದರೆ ನೋಯಿಸುವ ಶುಚಿ ಆಹಾರ ಅಂತೇಳಿ. ಸಾತ್ವಿಕಂ ಸುಖಮಾತ್ಮಾತ್ಮಂ ತು ರಾಜಸಂ ತಾಮಸಂ ಮೋಹೋ ಜೈಹಿ ನಿತ್ಯಂ ನಿರ್ಗುಣ ಮದಪಾಶ್ರಯಂ. ಪರಮಾತ್ಮನ ವಿಚಾರ ಕೇಳುವಾಗ ಆಗುವ ಮಾನಸ ಸುಖ ಸಾತ್ವಿಕ. ವಿಷಯ ಪದಾರ್ಥ ಸೇವನೆಯಿಂದ ಆಗುವ ಸುಖ ರಾಜಸ. ಮೋಹದಿಂದ ಕುಡಿದ ಅಮಲಿನಿಂದ ಹೆಂಡತಿ ಮಕ್ಕಳ ಮುಂದೆ ದೈನ್ಯದಿಂದ ಬರುವ ಸುಖ ತಾಮಸ. ಇದನ್ನು ಸಹ ತಿಳಿಬೇಕು. ಪರಮಾತ್ಮನ ಪ್ರತ್ಯಕ್ಷ ಕಂಡಾಗ ಆಗುವ ಮಾನಸ ಸುಖ ನಿರ್ಗುಣ, ಅದೇ ಮೋಕ್ಷ ಸುಖ. ಜೀವಾತ್ಮ ತನ್ನ ಸ್ವರೂಪವನ್ನು ನೋಡಿ ಅನುಭವಿಸುವಾಗ ಪಡೆಯುವ ಸುಖ ಅದು ಸಾತ್ವಿಕ. ಭಗವಂತನ ಬಗ್ಗೆ ಶ್ರವಣ ಮಾಡಿದಾಗ ಅವನ ಶಾಸ್ತ್ರ ಶಬ್ದಾರೂಢವಾಗಿ ಕಿವಿಗಳ ಮೂಲಕ ಬಂದು ಹೃದಯದಲ್ಲಿ ನಿಲ್ಲುತ್ತಾನೆ. ಆಗ ಅವನ ಪರೋಕ್ಷ ಅನುಭವದಿಂದ ಉಂಟಾಗುವ ಸುಖ ಸಾತ್ವಿಕ. ಅಪರೋಕ್ಷ ಬಂದಾಗ ಉಂಟಾಗುವ ಸುಖವೇ ನಿರ್ಗುಣ. ಪರೋಕ್ಷ ಜ್ಞಾನಂ ಆತ್ಮಂ ಅಪರೋಕ್ಷೇಣ ದರ್ಶನಂ ವಿಷ್ಣಾಶ್ರಯಂ ಸುಖಂ ನಿತ್ಯಂ ಗಮಯೇತ್ ತತ್ಪ್ರಸಾದತಃ. ನ ತು ವಿಷ್ಣು ಸ್ವರೂಪಂ ತು ಸುಖಂ ಕೇನಚಿದಾಪ್ಯತೆ ತಸ್ಯೈವ ವಿಷ್ಯತ್ಯಾತು ತತ್ಸುಖಂ ಚ ಇತಿ ಬಣ್ಯತೆ. ಪರೋಕ್ಷ ಜ್ಞಾನಗೋ ಯಸ್ಯಾತ್ ವಿಷಯಾಃ ಸ್ವಮನೋಗತಃ ಅತ ಆತ್ಮೋತ್ತಮಿತ್ಯೇವ ಸುಖಮಾಹು ಪಶ್ಯತಃ ಇತಿ ಪ್ರಜ್ಯೋತದಲ್ಲಿ ಹೇಳಿದೆ. ಭಗವಂತನ ಪರೋಕ್ಷ ಜ್ಞಾನ ವಿಷ್ಣುವಿನ ಅನುಗ್ರಹದಿಂದ ಮನಸ್ಸಿನ ಪರಿಣಾಮ ಅದು ಸುಖವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಅದು ಆತ್ಮೋತ್ಥ ಅಂತ ಎನಿಸುತ್ತದೆ. ಪ್ರತ್ಯಕ್ಷ ಜ್ಞಾನವು ಕೂಡ ಭಗವಂತನ ಅನುಗ್ರಹದಿಂದಲೇ ಅವನನ್ನು ಆಶ್ರಯಿಸಿ ಮನಸ್ಸಿಗೆ ಸುಖ ಕಾರಣ ಆಗುತ್ತದೆ. ಆದ್ದರಿಂದ ಅದು ವಿಷ್ಣುಆಶ್ರಯ ಸುಖ. ಅದಲ್ಲದೆ ವಿಷ್ಣುವಿನ ಸ್ವರೂಪ ಸುಖವನ್ನು ಯಾರಿಂದಲೂ ಪಡೆಯಲಾಗದು. ಏಕೆಂದರೆ ಭಗವಂತನ ಗುಣ, ಭಗವಂತನ ಸುಖ ಯಾವ ಜೀವರು ಹಂಚಿಕೊಳ್ಳಲಾರರು. ವಿಷ್ಣುವಿನ ಅನುಭವಕ್ಕೆ ವಿಷಯವಾಗುವಾಗ ಉಂಟಾಗುವುದರಿಂದಲೂ ಆ ಸುಖ ವಿಷ್ಣು ಸುಖ ಎನಿಸುತ್ತದೆ. ಪರೋಕ್ಷ ಜ್ಞಾನ ಗೋಚರನಾದಾಗ ವಿಷ್ಣು ಜೀವನ ಮನೋಗತ ವಿಷಯ ಎನಿಸಿದಾಗ ಆಗ ಉಂಟಾಗುವ ಸುಖವನ್ನು ಅದು ಮನಸ್ಸಿನ ಪರಿಣಾಮಿಯಾಗಿರುವುದರಿಂದ ಆತ್ಮೋತ್ಥ ಎಂದು ಜ್ಞಾನಿಗಳು ಹೇಳುತ್ತಾರೆ. ಆತ್ಮ ಅಂದರೆ ಇಲ್ಲಿ ಮನಸ್ಸು ಎಂದು ಸಹ ತಿಳಿಯಬೇಕು. ದ್ರವ್ಯಂ ದೇಶಂ ಫಲಂ ಕಾಲೋ ಜ್ಞಾನಂ ಕರ್ಮ ಚಕಾರಕಂ ಶ್ರದ್ಧಾ ವಸ್ತು ಕೃತಿನಿಷ್ಠ ತ್ರೈಗುಣ್ಯ ಸರ್ವಯೇವ ಹಿ. ಇವೆಲ್ಲ ಹೆಚ್ಚೇಕೆ ತ್ರಿಗುಣ ಸಂಬಂಧಿಗಳಾಗಿರುತ್ತಪ್ಪ. ದ್ರವ್ಯ, ದೇಶ, ಕಾಲ, ಜ್ಞಾನ, ದೃಷ್ಟ, ಇಂದ್ರಿಯ, ಶ್ರದ್ಧೆ, ವಸ್ತು, ಕ್ರಿಯಾ ಇದೆಲ್ಲ ವೃತ್ತಗಳು. ಸರ್ವೇ ಗುಣಮಯ ಭಾವ ಪುರುಷ ವ್ಯಕ್ತ ನಿಶ್ಚಿತ ದೃಷ್ಟಂ ಶ್ರುತಮನು ಜಾಗೇತ್ ಉದ್ಯೋದ್ಯವ ಪುರುಷ ಶವ. ಎಲ್ಲ ಪದಾರ್ಥಗಳಲ್ಲೂ ಶ್ರೀಹರಿ ವಾಯುಗಳಿಂದಲೂ ಲಕ್ಷ್ಮೀ ಸರಸ್ವತಿಯಿಂದಲೂ ಸುರಕ್ಷಿತವಾಗಿ ಇರಿಸಲ್ಪಟ್ಟಿದೆ. ಉದ್ದವನೇ ಅವುಗಳಲ್ಲಿ ಶಾಸ್ತ್ರದಿಂದ ಕೇಳಿ ತಿಳಿದು ಪ್ರತಿಭೆಯಿಂದ ಕಂಡುಕೊಂಡ ಎಲ್ಲ ಪರಮಾತ್ಮ ಗುಣಗಳನ್ನು ಯೋಗ್ಯತಾನುಸಾರ ಧ್ಯಾನ ಮಾಡಬೇಕು. ಯಾವ ಗುಣವು ಅದರಲ್ಲಿ ಪುರುಷ ಅವ್ಯಕ್ತರನ್ನು ಪರಮಾತ್ಮನ ಚಿಂತಿಸಿದರೆ ಅದು ಸಂಸಾರ ಕಾರಣವಾಗುವುದಿಲ್ಲ, ಮೋಕ್ಷಕ್ಕೆ ಕಾರಣವಾಗುವುದು.
ರಾಜಸ ತಾಮಸಗಳು ಭಗವಂತ ಚಿಂತಿಸುವುದು ಕಷ್ಟ ಎಂಬ ಅಭಿಪ್ರಾಯದಿಂದ ಭಾಗವತ 3 ಗುಣಗಳನ್ನು ಪ್ರತ್ಯೇಕವಾಗಿ ತಿಳಿಸ್ತಾ ಇದೆ ಅರ್ಥ. ದೃಷ್ಟಂ ಶ್ರುತಂ ಬುದ್ಧ್ಯಾ ದೃಷ್ಟಂ ಚ ಅನುಪರಂ ಬ್ರಹ್ಮಜಾಯೇತ್ ಸತ್ವಾಗುಣಜಾತಮಪಿ ವ್ಯವಧಾನಂ ವಿನಯವತು ಮುಕ್ತಿದಂ ನಿರ್ಗುಣಂ ಪ್ರೋಕ್ತಂ ವ್ಯವಧಾನೇನ ಸಾತ್ವಿಕಂತೆ ಬ್ರಹ್ಮೇ. ಉತ್ತಮ ಅಧಿಕಾರಿಗಳು ಪ್ರತ್ಯಕ್ಷವಾಗಿ ಕಂಡುಕೊಂಡಿರುವ ದೃಷ್ಟ, ಮಂದಾಧಿಕಾರಿಗಳು ಶಾಸ್ತ್ರ ಶ್ರವಣದಿಂದ ತಿಳಿದುಕೊಂಡಿರುವುದು ಶ್ರುತ. ಬುದ್ಧ್ಯಾದುಷ್ಟಾವ ವಾಕಾರಾರ್ಥವನ್ನು ಬುದ್ಧಿ ಪ್ರತಿಮೆಯಿಂದ ಕಂಡುಕೊಂಡಿದ್ದು ಕೂಡ ಇಂತಹ ಪರಬ್ರಹ್ಮನನ್ನು ಯೋಗ್ಯತಾನುಸಾರವಾಗಿ ನಿರಂತರ ಧ್ಯಾನ ಮಾಡಬೇಕು. ಧ್ಯಾನದಿಂದ ಗುಣಗಳನ್ನು ಗುಣೀಕೃತವಾದ ಸಂಸಾರವನ್ನು ಗೆಲ್ಲಬೇಕು. ನಿರ್ಗುಣವು ಒಂದು ಸಹ ಅಧಿಕವಾದ ಸತ್ವಗಳಿಂದ ಹುಟ್ಟಿದ್ದರೂ ನೇರವಾಗಿ ಮುಕ್ತಿಗೆ ಕಾರಣ. ಸಾತ್ವಿಕವು ಧ್ಯಾನಾದಿ ಅಭ್ಯಾಸದಿಂದ ನಿಧಾನವಾಗಿ ಮುಕ್ತಿಗೆ ಕಾರಣವಾಗುತ್ತದೆ ಎಂದ ಅರ್ಥ. ಏತಾಹ ಸಂಸ್ಕೃತಯ ಪುಂಸ ಗುಣಕರ್ಮ ನಿಬಂಧನಾ ಏನೇಮೇ ನಿರ್ಜಿತ ಸೌಮ್ಯ ಗುಣಾಜೀವೇನ ಚಿತ್ತಜ ಭಕ್ತಿಯೋಗೇನ ಮನ್ನಿಷ್ಟ ಮದ್ಭಾವಾಯ ಪ್ರಪದ್ಯತೆ. ಸಂಸಾರಗಳು ಜನನ ಮರಣದ ರೂಪವಾದ ಜೀವರಿಗೆ ತ್ರಿಗುಣ ಜನ್ಮ ಕರ್ಮ ನಿಯಮಿತವಾಗಿದೆ. ಉದ್ದವ, ಯಾವ ಜೀವ ನನ್ನ ಅಂತಃಕರಣದಲ್ಲಿರುವ ಈ ತ್ರಿಗುಣವನ್ನು ಭಕ್ತಿಯೋಗದಿಂದ ಪರಾಭವಗೊಳಿಸುವನೋ ಅಂಥವನು ಸಂಸಾರ ನೀಗಿಸಿಕೊಳ್ಳುತ್ತಾನೆ ಅಂತ ಅರ್ಥ. ಹಾಗೆ ನನ್ನಲ್ಲಿಯೇ ಆಸಕ್ತನಾಗಿ ನನ್ನಿಂದ ಸ್ವರೂಪಾನಂದ ಆವಿರ್ಭಾವವನ್ನು ಹೊಂದುತ್ತಾನೆ. ತಸ್ಮಾ ದೇಹಮಿದಂ ಲಬ್ಧಂ ಜ್ಞಾನ ವಿಜ್ಞಾನ ಸಂಭವಂ ಮಯ್ಯೇವ ಬ್ರಹ್ಮಣ ಪೂರ್ಣೋ ನ ಬಹಿ ಅಂತರಶ್ಚರೇತ. ಸಾಮಾನ್ಯ ಜ್ಞಾನ ಸ್ವಯೋಗ್ಯ ವಿಶೇಷ ಜ್ಞಾನಕ್ಕೆ ಸಾಧನವಾದ ಈ ಮಾನವ ದೇಹವನ್ನು ಹೊಂದಿ ಪುರುಷನು ಗುಣಪೂರ್ಣನಾದ ನನ್ನ ಅನುಗ್ರಹದಿಂದ ಪೂರ್ಣ ಮನೋರಥನಾಗುತ್ತಾನೆ. ವಿಷಯ ಸುಖಕ್ಕಾಗಿ ಹೊರಗೆ ಸಂಚರಿಸಿ ತನ್ನೊಳಗೆ ಇರುವ ನನ್ನಲ್ಲಿ ಸುಖವನ್ನು ಅನುಭವಿಸುತ್ತಾನೆ ಎಂಬತಕ್ಕಂಥದ್ದು ಈ 25ನೇ ಅಧ್ಯಾಯದ ಸಾರ ಸರ್ವಸ್ವವಾಗಿದೆ. ಇದು ಪುರಾಣ ಪುರುಷೋತ್ತಮ ತಿಳಿಸತಕ್ಕಂಥ ದಿವ್ಯ ಮಾರ್ಗವಾಗಿದೆ. ನಮ್ಮ ಶರೀರದಲ್ಲಿ ಇರತಕ್ಕಂಥ ಸಪ್ತಚಕ್ರ ಮತ್ತು ಯಾವ ನವದ್ವಾರಗಳು ಇಂದ ನಿರ್ಮಿತವಾಗಿದೆ. ನಾವು ಇದನ್ನು ಹೇಗೆ ಬಳಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ಸತ್ವಗುಣ ರಜೋಗುಣ ತಮೋಗುಣದಿಂದ ಮೀರಿ ನಿಲ್ಲಬೇಕು ಎಂಬುದನ್ನು ನಾವು ಪ್ರತಿನಿತ್ಯವೂ ಆರಾಧಿಸಬಹುದು. ನಮ್ಮಲ್ಲಿರತಕ್ಕಂಥ ಸಪ್ತಚಕ್ರಗಳನ್ನು ಅದರ ಪ್ರಯೋಗವನ್ನು ಪಡೆದುಕೊಂಡಾಗ ನಾವು ಪ್ರತಿಭೆಯಿಂದ ಭಗವಂತನ ಕಾಣಲು ಸಾಧ್ಯ. ಕೇವಲ ನಾವು ಓದಿದ್ದು ಪುಸ್ತಕದಲ್ಲಿ ಇಟ್ಟುಕೊಂಡರೆ ಸಾಧ್ಯವಿಲ್ಲ. ಅದನ್ನು ಬಾಯಿಪಾಠ ಮಾಡಿ ಒಪ್ಪಿಸಿದರೂ ಸಾಧ್ಯವಿಲ್ಲ. ಅದನ್ನು ಅಳವಡಿಸಿಕೊಳ್ಳಬೇಕು, ಅದಕ್ಕೆ ಪ್ರತಿಭೆ ಅಂತ ಹೆಸರು. ಅದನ್ನು ಅನುಭವಿಸಬೇಕು, ಅದನ್ನು ಪ್ರತಿಭೆ ಅಂತ ಹೆಸರು. ಇದು ಹೇಗಪ್ಪ ಕಾಣುವುದು ಅಂದರೆ, ಈ ಸಪ್ತಚಕ್ರಗಳು ನಮ್ಮಲ್ಲಿ ಇರತಕ್ಕಂಥದ್ದನ್ನು ಹೇಗೆ ಉಪಯೋಗಿಸ್ಕೊಳ್ಳುವುದು. ನಮ್ಮಲ್ಲಿ ಅನೇಕ ವಾಹನಗಳು ಇಟ್ಕೊಂಡಿರ್ತೇವೆ. ನಾವು ಹತ್ತಿರದಲ್ಲಿ ಹೋಗುವಾಗ ಸಣ್ಣ ವಾಹನ ಉಪಯೋಗಿಸುತ್ತೇವೆ, ದೂರದಲ್ಲಿ ಹೋಗುವಾಗ ದೊಡ್ಡ ವಾಹನ ಉಪಯೋಗಿಸುತ್ತೇವೆ. ಹಾಗೆ ದೇಶಾಂತರ ಹೋಗುವಾಗ ನಾವು ವಿಮಾನ ಸಂಚಾರ ಹೋಗುತ್ತೇವೆ. ಹಾಗೆ ಈ ಸಪ್ತಚಕ್ರಗಳು ನಾವು ದೇಶಾಂತರಕ್ಕೆ ಹೋಗುವಾಗ ಅತಿ ದೊಡ್ಡ ವಿಮಾನ ಅಂದರೆ ಪುಷ್ಪಕ ವಿಮಾನ ಸಹಸ್ರಾರದಲ್ಲಿ ಹೋಗುತ್ತೇವೆ. ಇದಕ್ಕೆ ಇರತಕ್ಕಂಥದ್ದು ಒಂದೇ ದಾರಿ ಅಂದರೆ ಬ್ರಹ್ಮನಾಡಿ. ಆ ಬ್ರಹ್ಮನಾಡಿ ಎಂಬುದನ್ನು ಮಾಸರದಿಂದ ಸಹಸ್ರಾರ ನೆತ್ತಿ ಪರ್ಯಂತವಾಗಿ ನೇರವಾಗಿ ಇದೆ. ಆ ಬ್ರಹ್ಮನಾಡಿಲಿರ್ತಕ್ಕಂಥ 7 ಸ್ಟೇಜಸ್, 7 ಸ್ಟೇಷನ್ ಎಂಬತಕ್ಕಂಥದ್ದೇ ಚಕ್ರ ಎಂದ ಹೆಸರು. ಆ ಚಕ್ರಗಳು ವಿವಿಧ ಬಣ್ಣಗಳಿಂದ ಕಂಗೊಳಿಸುತ್ತದೆ. ನಮಗೆ ಸಿಗ್ನಲ್ ಕೊಟ್ಟಂತೆ ಈ ಸಿಗ್ನಲ್ ಕೊಟ್ಟಿರ್ತಕ್ಕಂಥ ಬಣ್ಣಗಳು ಯಾವುದು ಅನ್ನೋದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಅದು ನಮ್ಮ ಕಣ್ಣಿಗೂ ಗೋಚರಿಸುತ್ತದೆ. ನಾವು ಬೇರೆಯವರು ನೋಡಿದಾಗಲೂ ಸಹ ನಾವು ಅನುಮಾನದಿಂದ ತಿಳಿದುಕೊಳ್ಳಬಹುದು. ಹೇಗೆ ತಿಳಿದುಕೊಳ್ಳಬಹುದು ಅಂದರೆ, ಮೂಲಾಧಾರ ಎಂಬತಕ್ಕಂಥದ್ದು ಆಸನ ಮಾರ್ಗದಲ್ಲಿರ್ತಕ್ಕಂಥದ್ದು ಕೆಂಪು ಬಣ್ಣ, ಸ್ವಾದಿಷ್ಠಾನ ಎಂಬುದು ಹೊಕ್ಕಳ ಕೆಳಗಿರತಕ್ಕಂಥದ್ದು ಕಿತ್ತಳೆ ಬಣ್ಣ, ಮಣಿಪುರ ಎಂಬುದು ನಾಭಿಯಲ್ಲಿರ್ತಕ್ಕಂಥದ್ದು ಹಳದಿ ಬಣ್ಣ, ಅನಾಹತ ಎಂಬುದು ಹೃದಯದಲ್ಲಿರ್ತಕ್ಕಂಥದ್ದು ಹಸಿರು ಬಣ್ಣ, ವಿಶುದ್ಧಿ ಎಂಬುದು ಗಂಟಲೊಳಗೆ ನೀಲಿ ಬಣ್ಣ ಹಾಗೂ ನೇರಳೆ ಬಣ್ಣವೂ ಕಾಣುತ್ತದೆ. ಮತ್ತು ಆಜ್ಞಾ ಎಂಬತಕ್ಕಂಥದ್ದು ಹುಬ್ಬುಗಳ ಮಧ್ಯೆ ಇರತಕ್ಕಂಥದ್ದು ಶ್ವೇತ ನೇರಳೆ ಬಣ್ಣ, ಸಹಸ್ರಾರ ಎಂಬುದು ಶಿರಸ್ಸಿನ 12 ಅಂಗುಲ ಮೇಲೆ ಶುಭ್ರ ಶುದ್ಧ ನೇರಳೆ ಬಣ್ಣವಾಗಿರುತ್ತದೆ. ಈ ಬಣ್ಣವನ್ನು ನಾವು ಕಣ್ಣು ಮುಚ್ಚಿದಾಗ ಬ್ರಹ್ಮನಾಡಿಯಿಂದ ಆ ಸ್ಟೇಷನ್ ಹಂತದಲ್ಲಿ ನಾವು ಗಮನಿಸಬಹುದು. ನಾವು ಭಗವತ್ ಚಿಂತನವನ್ನು ಆರಾಧನೆ ಮಾಡುವಾಗ ಬಿಂಬರೂಪವನ್ನು ಪುರಾಣ ಪುರುಷೋತ್ತಮನನ್ನು ಆ ಚಕ್ರದೊಳಗೆ ನಿಲ್ಲಿಸಿ ಅವನೊಡನೆ ನಾವು ಪ್ರಯಾಣ ಮಾಡುವುದಕ್ಕೋಸ್ಕರವಾಗಿ ನಮಗೆ ಈ ಮಾರ್ಗವನ್ನು ಭಗವಂತ ನಿರ್ಮಿಸಿದ್ದಾನೆ. ಇದಕ್ಕೋಸ್ಕರವಾಗಿ ನಮಗೆ ನವದ್ವಾರಗಳು ಇದೆ.
ಕಣ್ಣುಗಳು 2, ಕಿವಿಗಳು 2, ಬಾಯಿ 1, ಮೂಗು 2, ಮೂತ್ರದ್ವಾರ 1, ಮಲದ್ವಾರ 1. ಇದು 9 ದ್ವಾರವಿದ್ದರೂ ಸಹ ಯಾವ ಜೀವನು ಸ್ವೇಚ್ಛೆಯಿಂದ ಯಾವ ದ್ವಾರದಲ್ಲಿ ಹೊರಗಡೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅವನು ಹೋಗಬೇಕಾದರೆ ಬ್ರಹ್ಮನಾಡಿಯಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು. ಆದ್ದರಿಂದ ಬ್ರಹ್ಮನಾಡಿಯಲ್ಲಿ ಹೋಗಬೇಕಾದರೆ ಈ 7 ಚಕ್ರಗಳನ್ನು ನಾವು ಅನುಸರಿಸಲೇಬೇಕು. ಇದೇ ವಾಹನಗಳು. ಇದಕ್ಕೆ ಹೋಗೋಕ್ಕೋಸ್ಕರವಾಗಿ ನಮಗೆ ಇನ್ನೊಂದು ಮಾರ್ಗವನ್ನು ಕಲ್ಪಿಸಿದ್ದಾನೆ. ಹುಟ್ಟುವಾಗ ಹೊಕ್ಕಳು, ಹೋಗುವಾಗ ಸಹಸ್ರಾರ ನೆತ್ತಿ. ಇದೇ ಬ್ರಹ್ಮನಾಡಿ. ಆದ್ದರಿಂದ ತಮೋಗುಣದಿಂದ ಇರತಕ್ಕಂಥದ್ದು ಈ ಇಂದ್ರಿಯಗಳನ್ನೇ ಅನುಭವಿಸುತ್ತಾ ಯಾವ ಭಗವನ್ ಚೇತನದಿಂದ ಮನಸ್ಸಿನಿಂದ ಇಂದ್ರಿಯಗಳಿಂದ ವಿಷಯಗಳಲ್ಲಿ ಸಂಪರ್ಕ ಹೊಂದಿ ಇರತಕ್ಕಂಥದ್ದು ತಮೋಗುಣ ಮತ್ತು ರಜೋಗುಣವಾಗುತ್ತದೆ. ಇದನ್ನು ಬಿಟ್ಟು ನಿಂತಾಗ ಸತ್ವಗುಣ ಪ್ರತಿಭೆಯಿಂದ ಮೇಲೆ ಎಚ್ಚೆತ್ತಾಗ ತಮ್ಮ ಮಾರ್ಗವನ್ನು ತಿಳಿಯಬಹುದಾಗಿದೆ. ಇದು ಪ್ರತಿಭೆಯಿಂದ ಮಾತ್ರ ಸಾಧ್ಯ, ಯಾವ ಓದಿನಿಂದಲೂ ಬರುವುದಿಲ್ಲ. ಇದು ನಿತ್ಯ ಅನುಸಂಧಾನದಿಂದ ಬರುತ್ತದೆ. ಇದು ಗುರುಭಕ್ತಿಯಿಂದ ಬರುತ್ತದೆ, ಇದು ಹರಿಭಕ್ತಿಯಿಂದ ಬರುತ್ತದೆ ಮತ್ತು ಸ್ವರೂಪ ಜ್ಞಾನದಿಂದ ಮತ್ತೆ ಬರುತ್ತದೆ. ಅದೇ ಈ ಮಾರ್ಗಗಳು. ಇದನ್ನು ಚಿಂತಿಸಬೇಕಾದರೆ ನಾವು ಏನು ಮಾಡಬೇಕು? ನಿರಂತರ ಭಗವಂತನ ವಾಸುದೇವೇಕ ಶರಣ್ಯಂ. ಭಗವಂತನೊಬ್ಬನೇ ನಮಗೆ ಆಶ್ರಯ. ಇದನ್ನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಪುರಾಣ ಪುರುಷೋತ್ತಮ ಎಂಬ ಸಾಂಕೇತಿಕವಾದ ಮಂತ್ರಪ್ರಾಯವಾದ ಗದ್ಯ ಪುರಾಣ ಪುರುಷೋತ್ತಮ. ವಾಸುದೇವೈಕ ಶರಣಂ ಎಂಬತಕ್ಕಂಥದ್ದೇ ನಿರ್ಗುಣ ರೂಪವಾದದ್ದು ಉಪಾಸನೆ. ಈಗ ಉಪಾಸನೆ ಮಾಡೋಕ್ಕೋಸ್ಕರವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದನ್ನು ತಿಳಿಸಿದ್ದಾರೆ. ಇದನ್ನು ವಿಶೇಷವಾಗಿ ಮುಂದಿನ ಉಪನ್ಯಾಸದಲ್ಲಿ ನಾವು ತಿಳಿದುಕೊಳ್ಳೋಣ. ಇದು ಉಪಾಸನೆ ಹಂತದಲ್ಲಿ ನಾವು ತಲುಪಿದಾಗ ಮಾತ್ರ ಅದು ನಮ್ಮ ಪ್ರತಿಭೆ ಎನಿಸುತ್ತದೆ. ಒಬ್ಬರು ಹೇಳಿದ್ದನ್ನೇ ಮತ್ತೊಬ್ಬರಲ್ಲಿ ಹೇಳಿದಾಗ ಅದು ಪ್ರತಿಭೆ ಎನಿಸುವುದಿಲ್ಲ. ಒಂದು ಕಡೆ ಓದಿದ್ದನ್ನೇ ಇನ್ನೊಂದು ಕಡೆ ನಾವು ಹೇಳಿಬಿಟ್ಟರೆ ಅದು ಸಹ ಪ್ರತಿಭೆ ಎನಿಸಿಕೊಳ್ಳುವುದಿಲ್ಲ. ನಮ್ಮ ಅನುಭವಕ್ಕೆ ಬಂದದ್ದು ಏನೋ ಅದನ್ನು ತಿಳಿಸಿದಾಗ ಪ್ರತಿಭೆ ಅನಿಸುತ್ತದೆ. ಪುರಂದರದಾಸರಾಗಲಿ ಯಾರೇ ದಾಸರಾಗಲಿ ಎಲ್ಲರ ಅವರ ವಾಕ್ಯಗಳು ಸ್ವರೂಪದಿಂದ ಆತ್ಮನಿಂದ ಮನಸ್ಸಿಗೆ ಹೇಳ್ತಕ್ಕಂಥ ನೀತಿ ಶಾಸ್ತ್ರಗಳಿವಾಗಿರುತ್ತದೆ. ಬಾಹ್ಯ ಮನಸ್ಸಿನಲ್ಲಿ ಸ್ವರೂಪ ಮನಸ್ಸು ತಿಳಿಸುವ ರಾಜಮಾರ್ಗವೇ ಪ್ರತಿಭೆ ಅಂತ ಹೆಸರು. ಆದ್ದರಿಂದ ಮನಸ್ಸಿನಲ್ಲಿ 2 ಭಾಗವನ್ನು ತೆಗೆದಾಗ ಒಂದು ಪ್ರಾಕೃತ ಮನಸ್ಸು, ಒಂದು ಅಪ್ರಾಕೃತ ಮನಸ್ಸನ್ನು ವಿಭಾಗ ಮಾಡಿಕೊಂಡು ಚಿಂತಿಸಿದಾಗ ಒಂದು ಶುದ್ಧ ಅಂತಃಕರಣವಾಗುತ್ತದೆ, ಇನ್ನೊಂದು ನಿರ್ಗುಣ ಅಂತಃಕರಣವಾಗುತ್ತದೆ. ನಿರ್ಗುಣ ಅಂತಃಕರಣ ಅನ್ನೋದೇ ಸ್ವರೂಪ. ಅದು ಸ್ವರೂಪವಾದದ್ದೇ ಅತಿ ಶುದ್ಧವಾದದ್ದು. ಅದು ಮನಸ್ಸೂ ಹೌದು, ಚಿತ್ತವೂ ಹೌದು, ಚೇತನವೂ ಹೌದು, ಸ್ವರೂಪವೂ ಹೌದು. ಅದನ್ನು ಪ್ರತಿಬಿಂಬಿಸತಕ್ಕಂಥದ್ದು ನಮ್ಮ ಬಿಂಬರೂಪ ಭಗವಂತ. ಅವನೇ ಪುರಾಣ ಪುರುಷೋತ್ತಮ. ಇದು ರಾಜಮಾರ್ಗವಾಗಿದೆ. ಇಂತಹ ವಿಶೇಷ ಜ್ಞಾನವನ್ನು ತಿಳಿಸಿದ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಇಂತಹ ವಿಶೇಷ ವಾಕ್ಯವನ್ನು ತಿಳಿಸಿರುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ಬಿಟ್ಟವನ್ನು ಭೂಯೋ ನಮಸ್ಕರಿಸಿ ಇಂತಹ ವಿಶೇಷ ಜ್ಞಾನವನ್ನು ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಈ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳು ನಮಸ್ಕರಿಸಿ, ಅವರಿಗೆ ನೆರವಾದ ಅನೇಕ ಗುರು ಹಿರಿಯರಿಗೆ ನಮಸ್ಕರಿಸಿ, ಇವರಲ್ಲಿ ನಿಂತಾಡಿದ ತತ್ವಾಭಿಮಾನ ದೇವತೆಗಳಿಗೆ ನಮಸ್ಕರಿಸಿ, ಇವರಲ್ಲಿ ವಾಯುದೇವರು ಭಾರತೀಯ ಪತಿಯೇ ನಿಂತು ಜ್ಞಾನವನ್ನು ಪ್ರಚೋದಿಸಿ ಶಕ್ತಿಯನ್ನು ಕೊಟ್ಟು ಭಗವನ್ ಮಾರ್ಗವನ್ನು ತೋರಿಸಿದ ವಾಯುದೇವರಿಗೆ ವಿನಮ್ರವಾಗಿ ನಮಿಸುತ್ತಾ, ಇವರೆಲ್ಲರೂ ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರನ್ನು ನಾವು ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇವ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಎಂದೇ ಪ್ರತಿಭೆಯಿಂದ ಕಂಡುಕೊಳ್ಳೋಣ. ಅದೇ ನಮಗೆ ಮೋಕ್ಷಕ್ಕೆ ಸಾಧನ ಎಂಬುದನ್ನು ತಿಳಿಸುತ್ತಾ ಭಾರತೀಯ ಮುಖ್ಯ ಪ್ರಾಣಂತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.